ಫ್ರೆಂಡ್ಸ್ ಎಲ್ಲ ನಾಳೆ 8 ಗಂಟೆಗೆ ರೆಡಿಯಾಗಿ ಹಂಪಿಗೆ ಹೋಗೋಣ ಅಂತ ಹೇಳಿದ್ರು. ನೋಡಿದ್ರೆ 12 ಗಂಟೆ ಆದರೂ ರೆಡಿಯಾಗಿಲ್ಲ, ಇನ್ನೂ ಹಂಗೆ ಕೂತ್ಕೊಂಡಿದ್ರು. ಹಬ್ಬ ಫೈನಲಿ ಹೆಂಗೋ ರೆಡಿಯಾಗಿ ಹೊರಟು ಹೋದ್ವಪ್ಪ. ಬೈಕಲ್ಲಿ ಹೋಗ್ಬೇಕಾದ್ರೆ ಆ ಬಿಸಿಲಲ್ಲಂತೂ ಆ ಕಡೆ ಸೈಡ್ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಬಿಸಿಲು. ಹೊರಟು ಹೋಗ್ಬೇಕಾದ್ರೆ ಆನ್ ದಿ ವೇಲೆ ಎಳ್ನೀರೇನೋ ಕಣ್ಣಿಗೆ ಕಾಣಿಸ್ತು. ಎಳ್ನೀರೆಲ್ಲ ಕುಡ್ಕೊಂಡು ಅಲ್ಲಿಂದ ಹಂಪಿ ಕಡೆ ಹೊರಟ್ವಿ. ಆ ಕಡೆ ಸೈಡ್ ನೋಡಬೇಕು ಅಂದರೆ ನಮ್ಮೂರ ಸೈಡ್ ಗುಡ್ಡ ಬೆಟ್ಟ ಜಾಸ್ತಿ, ಆ ಕಡೆ ಕಲ್ಲಿನ ಬೆಟ್ಟಗಳೇ ಜಾಸ್ತಿ. ಒಂದು ಸ್ಪಾಟ್ಗೆ ಹೋದ್ವಿ, ಅಲ್ಲಿ ಲಕ್ಷ್ಮೀ ನರಸಿಂಹ ಟೆಂಪಲ್ ನೋಡೋಣ ಅಂತ ಹೊರಟ್ವಿ. ಬಟ್ ಏನು ಮಾಡಲಿ, ಲಕ್ಷ್ಮಿನೇ ಇಲ್ಲ ಅಲ್ಲಿ. ಪಾಪಿಗಳು ಲಕ್ಷ್ಮಿನೆಲ್ಲ ಮುರಿದಾಕ್ಬಿಟ್ಟಿದ್ದಾರಂತೆ. ಅದಾದಮೇಲೆ ನೆಕ್ಸ್ಟು ಟೆಂಪಲ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೊರಟ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ಅಲ್ಲೊಂದು ಒಂದೊಂದು ಮೆಮೊರಿ ಇದೆ. ಇದು ವಿರೂಪಾಕ್ಷ ಟೆಂಪಲಿಗೆ ಅಂತ ಬಂದ್ವಿ, ಬಟ್ ನಾವು ಬರೋದ್ರೊಳಗೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು ಟೆಂಪಲ್ ಒಳಗೆ. ಹಂಗೆ ಹೊರಗಡೆಯಿಂದ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟ್ಕೊಂಡು ಬಂದ್ವಿ. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದನೂ ಅಷ್ಟೇ. ಆಮೇಲೆ ಬರಬೇಕಾದ್ರೆ ನಮಗೆ ನೇರ್ಲೆಣ್ಣು ತಿನ್ನಬೇಕು ಅನ್ನಿಸ್ತು. ಮರಗಳು ಮಾತ್ರ ಲೈನ್ ಉದ್ದಕ್ಕೂ ನೇರ್ಲೆಣ್ಣು ಮರ ಇತ್ತು. ನಮಗೆ ಒಂದು ತಾತ ನೇರ್ಲೆಣ್ಣೆಲ್ಲ ಹೊಡ್ಕೊಟ್ರು, ತಿನ್ಕೊಂಡು ಚೆನ್ನಾಗಿತ್ತು, ಬಂದ್ವಿ. ಅದಾದಮೇಲೆ ಇದು ಭೋಜನ ಶಾಲೆ ಅಂತೆ. ಸೈನಿಕರು ಇಲ್ಲೇ ಊಟ ಮಾಡ್ತಾ ಇದ್ದಂತೆ ಇವರುಗಳಿಗೆಲ್ಲ. ಅಂದರೆ ಈ ತಟ್ಟೆ ಆಕಾರ ಇರೋದಕ್ಕೆ ಅನ್ನ ಸಾಂಬಾರೆಲ್ಲ ಹಾಕ್ಕೊಡೋರಂತೆ, ಬೌಲ್ ಥರ ಇರೋದಕ್ಕೆ ಪಲ್ಯ ಆ ಥರ ಎಲ್ಲ ಹಾಕ್ಕೊಡೋರಂತೆ ಅವರಿಗೆ. ಆವಾಗ ಈ ಕಾಲುವೆ ಥರ ಇದೆಯಲ್ಲ, ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಇದ್ದಿದ್ದಂತೆ. ಅದಾದಮೇಲೆ ನೆಕ್ಸ್ಟು ರಾಣಿ ಸ್ನಾನಗೃಹ ಅಂತ ಬಂದ್ವಿ. ಇಲ್ಲಿ ಒಂಥರ ಚೆನ್ನಾಗಿದೆ, ಅಂದರೆ ಫುಲ್ಲು ದೊಡ್ಡದಾಗಿದೆ ಸ್ನಾನಗೃಹ. ನಮ್ಮ ಫ್ರೆಂಡ್ಸ್ ಎಲ್ಲ ರಾಣಿ ಸ್ವಿಮ್ಮಿಂಗ್ ಪೂಲ್ ಇದೆನಾ ಅಂತ ಎಲ್ಲ ಮಾತಾಡ್ಕೊತ ಇದ್ರು. ಒಂಥರ ಚೆನ್ನಾಗಿತ್ತು. ಇದೆಲ್ಲ ಒಂಥರ ಹೊರಗಡೆಯಿಂದನೂ ಚೆನ್ನಾಗಿದೆ. ಮತ್ತು ಎಲ್ಲ ಆ ಕಡೆ ಸೈಡ್ ತುಂಬ ಮೆಮೊರೀಸ್ಗಳಿದೆ, ಆ ಟೆಂಪಲ್ಗಳಾಗಿರ್ಬೋದು ಹಂಪಿಲೆ. ಅದಾದಮೇಲೆ ವಿಠಲ ಟೆಂಪಲಿಗೆ ಬಂದ್ವಿ. ಅಲ್ಲಿ ಹೊರಗಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ, ನಮಗೆ ಬೇಕಾಗಿರೋದೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನ ಕಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಅದೇ ನಮ್ಮ ಫ್ರೆಂಡ್ಸ್ಗಳಿಗೆ ನೆಡ್ಕೊಂಡು ಹೋದ್ರೇ ಅವ್ರಿಗೆ ಚಂದ ಅಂತೆ. ಸೊ ಬಿಸಿಲಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋದ್ರಪ್ಪ. 2 ಕಿಲೋಮೀಟರ್ ನಡೆಸ್ಕೊಂಡು ಬಂದರು. ಮತ್ತು ಈ ಗೋಪುರ ಇದೆಯಲ್ಲ, ಇದು ತುಂಬ ಉದ್ದ ಇತ್ತಂತೆ, ತುಂಬ ಚೆನ್ನಾಗಿತ್ತಂತೆ. ಆದರೆ ಎಲ್ಲದನ್ನು ಮುರಿದಾಕಿದ್ದಾರೆ ಆವಾಗೆಲ್ಲ. ಮತ್ತು ಅಲ್ಲಿ ಒಳಗೆ ಹೋಗ್ಬೇಕು ಅಂದರೆ ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಮತ್ತು ಈ ರಥ ಇದೆಯಲ್ಲ, ಇದು ನೋಟ್ಗಳಲ್ಲೆಲ್ಲ ಇದೆ ನೋಡಿ, ಅದೇ ರಥ. ಈ ಪ್ಲೇಸ್ ನೋಡಿದ್ರೆ ನಮಗೊಂದು ಸಾಂಗ್ ನೆನಪು ಬರುತ್ತೆ. ಯಾವುದಪ್ಪ ಅಂದರೆ, ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಈ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ, ಇನ್ನು ಅಂಜನಾದ್ರಿ ಬೆಟ್ಟ ನಿಮಗೆ ಕಾಣಿಸ್ತಿದೆ ನೋಡಿ, ಇದೇ ಅಂಜನಾದ್ರಿ ಬೆಟ್ಟ. ಆದರೆ ನಮಗಂತೂ ಪ್ಲ್ಯಾನ್ ಮಾಡಿಕೊಂಡು ನಮಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಫ್ರೆಂಡ್ಸ್ಗಳು ಎದ್ದಿದ್ದು ಲೇಟು, ರೆಡಿಯಾಗಿದ್ದು ಲೇಟು. ಅದಾದಮೇಲೆ ಮುಗಿಸ್ಕೊಂಡು ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಈ ನನ್ನ ಫ್ರೆಂಡು ಈ ಥರ ಈರ್ ಸ್ಲಿಪ್ಪರ್ ಹಾಕೋ ಬರೋದು ಯಾಕೆ, ಈ ಥರ ಬರೀಗೆಲ್ಲ ನೆಟ್ಕೊಂಡು ಹೋಗಿ ನಮಗೆ ಹಿಂಸೆ ಕೊಡೋದು ಯಾಕೆ ಅಲ್ವಾ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಬಟ್ ಆದರೆ ಶಾಪಿಂಗಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಸೊ ನಮಗೆ ಬೇಕಾಗಿರೋದು ತೊಗೊಂಡು ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಗಾಡಿ ಬೇರೆ ಆಫ್ ಆಯಿತು. ಹೆಂಗೆಂಗೋ ಮಾಡ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ. ಆದರೆ ಹೋಗಿದ ತಕ್ಷಣ ನಮ್ಮ ಅಕ್ಕ ಸೇವೆ ಮಾಡೋದ್ಲು. ಅದಾದಮೇಲೆ ಮಾರ್ನಿಂಗ್ ಊರಿಗೆ ಬರ್ಬೇಕಾದ್ರೆ ಫುಲ್ ಫೀಲಿಂಗಲ್ಲಿ ಕಳಿಸ್ಕೊಟ್ರು. ಟ್ರೈನ್ ಒಳಗೆ ಬರೋಣ ಅಂತ ಬಂದ್ವಿ. ಟ್ರೈನಲ್ಲಿ ನೋಡಿದ್ರೆ ಅಲ್ಲಲ್ಲೇ ಜೋಕಾಲಿನೆಲ್ಲ ಕಟ್ಕೊಂಡು ಮಕ್ಳಿಗೆ ಆಟ ಆಡಿಸ್ತಾಯಿದ್ರು. ಒಂಥರ ಚೆನ್ನಾಗಿ ಯೂಸ್ ಆಗ್ತಿದೆ ಟ್ರೈನು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ.